ಇಲ್ಲಿ ನೋಡ್ರಿ ಈಗ 2 ವೆರೈಟಿ ಆಯಿಲ್ ಫ್ರೀ ಸ್ನ್ಯಾಕ್ಸ್ ರೆಡಿ ಆಗ್ಯಾವ. ಇಲ್ಲಿ ಶೇಂಗಾ ನೋಡ್ರಿ ನೀವು ಎಷ್ಟು ಖಡಕ್ಕಾಗಿ ಬಂದಾವ ಅಂಥೇಳಿ. ಸೌಂಡ್ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಎಷ್ಟು ಮಸ್ತ್ ಬಂದಾವ ಅಂಥೇಳಿ. ಅದೇ ಥರ ಇಲ್ಲಿ ಪಾಪ್ಕಾರ್ನು ಮಾಡೀನಿ. ಈ ಪಾಪ್ಕಾರ್ನ್ ಮಾಡೋಕೆ ನಾನು ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಿಲ್ಲ, ಶೇಂಗಾಕ್ಕೂ ಆಯಿಲ್ ಯೂಸ್ ಮಾಡಿಲ್ಲ. ಹೊರಗಡೆ ಮಳೆ ಬರಾಕತ್ತೈತಲ್ಲ, ಈಗ ಆ ಮಳೆ ಒಳಗೆ ಈ ಟೈಪ್ ಖಡಕ್ ಸ್ನ್ಯಾಕ್ಸ್ ಇದ್ರೆ ಅದು ತಿನ್ನೋ ಮಜಾನೂ ಬೇರೆ ಟೀ ಜೊತೆಗೆ. ಅದಕ್ಕೆ ಈ ರೆಸಿಪಿ ನೀವು ಖಂಡಿತವಾಗಿ ಟ್ರೈ ಮಾಡಿರಿ. ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಕ್ಕೈತಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಾಕೋಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಈಸಿಯಾಗಿ ನೀವು ನನ್ನ ವಿಡಿಯೋಸನ್ನು ನೋಡ್ಬೋದು. ಪೇರು ಈಗ ನೋಡ ರೋಸ್ಟೆಡ್ ಪೀನಟ್ಸ್ ಮತ್ತು ಪಾಪ್ಕಾರ್ನ ಎರಡೂ ಮಾಡೀನಿ. ತಿಂದು ಹೇಳ್ರಿ ಹೆಂಗಾಗ್ಯಾವ ಅಂಥೇಳಿ. ಹಾಂ ರೀ ದೊಡ್ಡಮ್ಮ. ವಾವ್ ದೊಡ್ಡಮ್ಮ, ಮಸ್ತ್ ಖಡಕ್ ಮತ್ತು ಟೇಸ್ಟಿಯಾಗಿ ಬಂದಾವ. ಸೂಪರ್ ದೊಡ್ಡಮ್ಮ. ಪೀನಟ್ಸ್ ಮತ್ತು ಪಾಪ್ಕಾರ್ನ್ ಎರಡು ಮಸ್ತ್ ಟೇಸ್ಟಿ ಆಗ್ಯಾವ. ಸೂಪರ್ ದೊಡ್ಡಮ್ಮ. ಇವತ್ತಿನ ಈ ವಿಡಿಯೋದಾಗ ನಾನು 2 ಆಯಿಲ್ ಫ್ರೀ ಸ್ನ್ಯಾಕ್ಸನ್ನು ಹೇಳ್ಕೊಡತ್ತೀನಿ. ಒಂದು ಶೇಂಗಾದಿಂದ, ಇನ್ನೊಂದು ಕಾರ್ನಿಂದ. ಅಂದರೆ ಇಲ್ಲಿ ಆಯಿಲ್ ಫ್ರೀ ಸ್ನ್ಯಾಕ್ಸ್ ಮಾಡೋಕ್ಕೀಗ ಮೊದಲೇ ಒಂದು ಬಾಳ್ಗಿ ತೊಗೊಂಡೀನಿ. ಈ ಬಾಳ್ಗಿನ ಫುಲ್ ಬಿಸಿ ಮಾಡ್ಕೊತೀನಿ. ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಉಪ್ಪು ತೊಗೊಂಡೀನಿ. ಆ್ಯಕ್ಚುಲಿ ಈ ಉಪ್ಪನ್ನು ನಾನು ಬೇಕ್ ಮಾಡೋಕ್ಕೆ ಆಲ್ರೆಡಿ ಯೂಸ್ ಮಾಡೀನಿ. ಈ ಉಪ್ಪನ್ನು ನೀವು ಎಷ್ಟು ಸರಿ ಆದರೂ ಬೇಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಇಲ್ಲ ಮತ್ತು ಬೇರೆ ಏನಾದರೂ ಹುರ್ಕೊಳಕ್ಕೂ ಯೂಸ್ ಮಾಡ್ಬೋದು, ನಡಿತೈತಿ. ಉಪ್ಪು ನೀವು ಯೂಸ್ ಮಾಡೋದ್ರಿಂದ ಏನು ಹಾಳಾಗಂಗಿಲ್ಲ, ಆ್ಯಸ್ ಇಟ್ ಈಸ್ ಹಂಗೆ ಇರ್ತೈತಿ. ನೀವು ಎಷ್ಟು ಟೈಮ್ ಆದರೂ ಯೂಸ್ ಮಾಡ್ಕೋಬೋದು. ಈಗ ಇಲ್ಲೇ ಬಾಳ್ಗಿಗೆ ಹಾಕ್ಕೊಳತ್ತೀನಿ ಪೂರ್ತಿ ಉಪ್ಪನ್ನು. ಫುಲ್ ಹೈ ಫ್ಲೇಮ್ ಒಳಗೆ ಈ ಉಪ್ಪನ್ನು ಬಿಸಿ ಮಾಡ್ಕೋಬೇಕು ಮೊದಲಕ್ಕೆ. ಈ ಉಪ್ಪು ಬಿಸಿ ಆಗೋಕೆ ಒಂದು 3 ರಿಂದ 4 ನಿಮಿಷ ತಗೋತೈತಿ. ಫುಲ್ ಹೈ ಫ್ಲೇಮ್ ಒಳಗೆ ಈ ಟೈಪ್ ಮಿಕ್ಸ್ ಮಾಡ್ಕೊತ ಉಪ್ಪನ್ನು ಬಿಸಿ ಮಾಡ್ಕೊರಿ. ಈ ಟೈಪ್ ಮಿಕ್ಸ್ ಮಾಡಿಲ್ಲ ಅಂದರೆ ಕೆಳಗಡೆ ಫುಲ್ ಗರಮಾಗಿ ಕಾದಿರ್ತೈತಿ, ಮೇಲ್ಗಡೆ ಉಪ್ಪು ಹಂಗೆ ಇರ್ತೈತಿ. ಅದಕ್ಕಂಥೇಳಿ ಈ ಟೈಪ್ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೋಬೇಕು. ಉಪ್ಪಿಗೆ ಲೈಟಾಗಿ ಕಲರ್ ಚೇಂಜ್ ಮಾಡ್ಕೊಂಡೈತಿ, ಅಂದ್ರೆ ಪೂರ್ತಿ ಉಪ್ಪು ಗರಮಾಗಿ ಕಾದೈತೆ ಅಂಥೇಳಿ. ಇದೇ ಟೈಮಿಗೆ ಈಗ ಇವೇನಿದಾವಲ್ಲ ಹಸಿ ಶೇಂಗಾನ ಇದಾವೆ, ಇದಕ್ಕೆ ಜಸ್ಟ್ ಒಂದು 2 ಟೀ ಸ್ಪೂನಷ್ಟು ನೀರು ಹಾಕ್ತೀನಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. 2 ಟೀ ಸ್ಪೂನಷ್ಟು ನೀರು ಹಾಕಿ ಕರೆಕ್ಟಾಗಿ ಇವನ್ನ ಎಲ್ಲದಕ್ಕೂ ನೀರು ಹತ್ತುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಈ ಟೈಪ್ ಮಿಕ್ಸ್ ಮಾಡ್ಕೋದ್ರಿಂದಲ್ಲ ನೀವು ಉಪ್ಪಿನಾಗ ಏನು ಹಾಕ್ತಿರಲ್ಲ, ಉಪ್ಪು ಲೈಟಾಗಿ ಹಿಡ್ಕೋತಾವೆ, ಜಾಸ್ತಿ ಹಿಡ್ಕೋದಿಲ್ಲ. ಈ ಟೈಪ್ ಕರೆಕ್ಟಾಗಿ ಎಲ್ಲ ಶೇಂಗಾಕ್ಕೂ ನೀರು ಹತ್ತಬೇಕು. ಮತ್ತು ಜಾಸ್ತಿ ನೀರು ಹಾಕ್ಬಿಟ್ರಿ ಅಂದ್ರೆ ಎಲ್ಲ ನೆನ್ಕೊಂಡ್ಬಿಡ್ತಾವೆ ಶೇಂಗಾ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, 2 ಟೀ ಸ್ಪೂನ್ ಹಾಕ್ರಿ ಸಾಕಾಗ್ತೈತಿ. ಈಗ ಆಲ್ರೆಡಿ ನೀರಂತೂ ಎಲ್ಲ ಶೇಂಗಾಕ್ಕೂ ಹತ್ತೈತಿ. ಈಗ ಇದೇ ಶೇಂಗಾನ ಪೂರ್ತಿ ನಾನು ಉಪ್ಪೊಳಗೆ ಹಾಕ್ತೀನಿ. ಉಪ್ಪೊಳಗಡೆ ಹಾಕಿ ಇವನ್ನೆಲ್ಲ ಕರೆಕ್ಟಾಗಿ ಈ ಟೈಪ್ ಹುರ್ಕೊಳ್ಳೋಣಂತೆ. ಇಲ್ಲಿ ನೀವು ಅನ್ಕೋಬೋದು ಮೇಲ್ಗಡೆ ನೋಡಿ ಎಲ್ಲ ಪೂರ್ತಿ ಶೇಂಗಾಕ್ಕೆಲ್ಲ ಉಪ್ಪು ಹತ್ತಿಬಿಟ್ಟಾವ, ಇವು ತಿನ್ನಾಗ ಬಲ್ಲಾದಷ್ಟು ಉಪ್ಪು ಆಗ್ತಾವ ಅಂತ ಅನಿಸ್ತೈತಿ. ಆದರೆ ಇದು ಎಲ್ಲ ಪೂರ್ತಿ ಕರೆಕ್ಟಾಗಿ ಹುರ್ಕೊಂಡು ಅಂದ್ರೆ ಶೇಂಗಾ ಇದ್ರ ಮೇಲ್ಗಡೆ ಏನು ಹತ್ತಿರ್ತೈತಲ್ಲ ಉಪ್ಪು, ಎಲ್ಲ ಉಪ್ಪು ಉದುರಿ ಹೋಗ್ಬಿಡ್ತೈತಿ. ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಉಪ್ಪು ಉಳಿದಿರ್ತೈತಿ. ಭಾಳ ಟೇಸ್ಟ್ ಅಂತ ಅನಿಸ್ತಾವೆ. ಈಗ ನಾವು ಗಾರ್ಡನ್ಗೆ ಅಲ್ಲಿ ಹೊರಗಡೆ ಹೋದಾಗ ಹಚ್ಚಿರ್ತಾರಲ್ಲ ಶೇಂಗಾ, 5 ರೂಪಾಯಿ 10 ರೂಪಾಯಿ ಹಿಂಗೆ ಶೇಂಗಾ ಕೊಡ್ತಾರಲ್ಲ, ಅವು ಶೇಂಗಾ ಎಷ್ಟು ಮಸ್ತ್ ಟೇಸ್ಟ್ ಇರ್ತಾವೋ ಅವನ್ನ ಹಿಂಗೆ ಹುರಿದಿರ್ತಾರೆ. ಆದರೆ ದೊಡ್ಡ ಬಟ್ಟೆ ಒಳಗೆ ಹುರಿದಿರ್ತಾರೆ. ನಮ್ಮ ಮನೆಯೊಳಗಂತೂ ಬಟ್ಟೆ ಇರಂಗಿಲ್ಲಲ್ಲ, ಅದಕ್ಕೆ ಈ ಟೈಪ್ ಉಪ್ಪೊಳಗಡೆ ಹುರ್ಕೊಂಡ್ರೆ ಭಾಳ ಟೇಸ್ಟಾಗಿ ಬರ್ತಾವೆ. ಅದರೊಳಗೂ ಈಗ ಹೊರಗಡೆ ಮಳೆ ಬರಾಕತ್ತೈತಲ್ಲ, ಮಳೆ ಬರೋ ಹೊತ್ತಿನಾಗ ಈ ಟೈಪ್ ಏನಾದರೂ ಸ್ನ್ಯಾಕ್ಸ್ ಇದ್ರೆ ಭಾಳ ಟೇಸ್ಟ್ ಅಂತ ಅನಿಸ್ತೈತಿ. ಅದರೊಳಗೂ ಫ್ರೈಡ್ ಯಾರೂ ಪ್ರಿಫರ್ ಮಾಡೋಂಗಿಲ್ಲ. ಅದಕ್ಕೆ ರೋಸ್ಟೆಡ್ ಪೀನಟ್ಸನ್ನು ಈ ಟೈಪ್ ಮಾಡ್ಕೊರಿ, ಮಸ್ತ್ ಟೇಸ್ಟ್ ಅಂತ ಅನಿಸ್ತಾವೆ ನೋಡ್ರಿ. ಈಗ ನೀವು ನೋಡ್ಬೋದಿಲ್ಲ ಆಗಲೇ ಎಷ್ಟೊಂದು ಉಪ್ಪನ್ನು ಹಿಡಿದಿದ್ದು ಶೇಂಗಾ, ಆದರೆ ಈಗ ಉಪ್ಪೆಲ್ಲ ಬಿಡಾಕತ್ತಾವ ಶೇಂಗಾ. ಇವು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕನೂ ಇದೇ ಟೈಪನ್ನು ಮಿಕ್ಸ್ ಮಾಡ್ಕೊತ ಹುರ್ಕೊತ ಇರೋಣಂತೆ. ಇಲ್ಲಿ ನಾನು ಆಲ್ರೆಡಿ ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಉಪ್ಪೊಳಗೆ ಈ ಶೇಂಗಾನೀಗ ಹುರ್ಕೊಂಡೀನಿ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗ್ಯಾವ ಶೇಂಗಾದ್ವ, ಅಂದರೆ ಇವು ಕರೆಕ್ಟಾಗಿ ಹುರಿದಾವ್ ಅಂತ ಹೇಳಿ ಅರ್ಥ. ಈಗ ಇವನ್ನ ತಕ್ಕೊಳ್ಳೋಣಂತೆ. ಈಗ ಇಲ್ಲಿ ಶೇಂಗಾ ಎಲ್ಲ ಕಲರ್ ಚೇಂಜ್ ಮಾಡ್ಕೊಂಡವು, ಹುರಿದಾವ್ ಅಂತ ಅನ್ಸಾತೈತಿ. ತೆಗೆದು ನೋಡೋಣ. ಹಾಂ,
ಕರೆಕ್ಟಾಗಿ ಹುರ್ಕೊಂಡವ್ ನೋಡ್ರಿ ಶೇಂಗಾ. ಈ ಟೈಪ್ ಜಾಲಿ ಸೌಟ್ನಿಂದ ತಕ್ಕೋರಿ ಇವನ್ನೆಲ್ಲ ಪೂರ್ತಿ. ಅಂದರೆ ಕೆಳಗಡೆ ಉಪ್ಪು ಉಳಿತೈತಿ, ಮೇಲ್ಗಡೆ ಶೇಂಗಾ ಬರ್ತೈತಿ. ಇಲ್ಲಿ ನೀವು ಸೌಂಡ್ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ. ಅವು ಹೊರಗಡೆ ಮಳೆ ಬರತ್ತೈತಲ್ಲ, ಮಳೆ ಬರೋ ಹೊತ್ನಾಗ ಈ ಟೈಪ್ ನೀವು ಶೇಂಗಾ ಹುರ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಆಮೇಲೆ ಹೆಲ್ತಿಗೂ ಭಾಳ ಚಲೋ. ಇದನ್ನು ಮಾಡೋಕೆ ನಾವು ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಿಲ್ಲ. ಆಯಿಲ್ ಫ್ರೀ ಸ್ನ್ಯಾಕ್ಸ್ ಸಿಗೋದು ಭಾಳ ಕಡಿಮೆ. ನಾವು ಯಾವುದೇ ಸ್ನ್ಯಾಕ್ ಮಾಡಿದ್ರೂ ಯೂಶ್ವಲಿ ಆಯಿಲನ್ನು ಯೂಸ್ ಮಾಡೇ ಮಾಡಬೇಕಾಗ್ತೈತಿ. ಆದರೆ ಇಲ್ಲೇ ನಾವು ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಿಲ್ಲ. ಹೆಲ್ತಿಗೂ ಭಾಳ ಚಲೋ. ಈ ರೆಸಿಪಿ ಖಂಡಿತವಾಗಿ ಒಂದು ಟೈಮ್ ನೀವು ಟ್ರೈ ಮಾಡಿರಿ. ಇಲ್ಲಿ ನೋಡ್ರಿ, ಈಗ ಸಾಲ್ಟೆಡ್ ಆ್ಯಂಡ್ ರೋಸ್ಟೆಡ್ ಪೀನಟ್ಸ್ ರೆಡಿಯಾಗ್ಯಾವ. ಈಗ ಇವನ್ನ ಸೈಡಿಗೆ ತೆಗೆದಿಡಾತೀನಿ. ಇಲ್ಲೇ ಅದೇ ಬಿಸಿಯಾದ ಉಪ್ಪೊಳಗೆ ಈಗ ಸ್ವಲ್ಪ ನಾನು ಕಾರ್ನನ್ನು ಹಾಕಾಕತ್ತೀನಿ, ಪಾಪ್ಕಾರ್ನ್ ಮಾಡತ್ತೀನಿ. ಇಲ್ಲೇ ಗೊಂಜಾಳದ ಬೀಜ ಅಂದ್ರೆ ಕಾರ್ನನ್ನು ತೊಗೊಂಡು ಆ ಉಪ್ಪೊಳಗಡೆ ಹಾಕ್ತೀನಿ. ಸ್ವಲ್ಪ ಹಾಕ್ತೀನಿ. ಎದಕ್ಕಂದ್ರೆ ಇವು ಅರಳಿದ್ವು ಅಂದ್ರೆ ಭಾಳ ಜಾಗ ಹಿಡಿತಾವೆ, ಅದಕ್ಕಂಥೇಳಿ ಸ್ವಲ್ಪ ಹಾಕ್ಕೊಳತ್ತೀನಿ. ಈಗ ಶೇಂಗಾನ ಹೆಂಗೆ ರೋಸ್ಟ್ ಮಾಡ್ಕೊಂಡಿವಲ್ಲ ಅದೇ ಟೈಪನ್ನ ಈಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಂತೀವಿ. ಇವನ್ನ ಈಗ ಬಿಸಿ ಉಪ್ಪೊಳಗಡೆ ಹಾಕೈತಿ. ಇವು ಸ್ವಲ್ಪ ಗಟ್ಟಿರ್ತಾವಲ್ಲ ಕಾಳು, ಅದಕ್ಕಂಥೇಳಿ ಸ್ವಲ್ಪ ಟೈಮ್ ತೊಗೋತೈತಿ. ಒಂದು 2 ರಿಂದ 3 ನಿಮಿಷದ ತನಕ ಹೈ ಫ್ಲೇಮ್ ಒಳಗೆ ಇಟ್ರಿ ಅಂದ್ರೆ ಇವು ಅರಳಾಕೆ ಚಲೋ ಆಗ್ತಾವೆ. ಅರಳಾಕೆ ಚಲೋ ಆದಾಗ ಇದಕ್ಕೆ ಬಾಯಿ ಮುಚ್ಚೋಣ ಅಂತ ಅಲ್ಲಿ ತನಕ ಇದೇ ಟೈಪನ್ನು ಹುರ್ಕೊಳ್ಳೋಣಂತೀವಿ. ಇಲ್ಲಿ ನೋಡ್ರಿ ಅರಳು ಬರಾಕತ್ವ ಪಾಪ್ಕಾರ್ನ. ಇಲ್ಲೇ ಈಗ ಒಂದೊಂದು ಅರಳು ಬರಾಕತ್ತು ಪಾಪ್ಕಾರ್ನ. ಈಗ ಇದಕ್ಕೆ ಬಾಯಿ ಮುಚ್ಚಿಬಿಡ್ತೀನಿ. ಬಾಯಿ ಮುಚ್ಚಲಿಲ್ಲ ಅಂದ್ರೆ ಇವು ಎಲ್ಲ ಪೂರ್ತಿ ಹೊರಗಡೆನೇ ಸಿಡಿದು ಬಂದುಬಿಡ್ತಾವೆ. ಅದಕ್ಕಂಥೇಳಿ ಈಗ ಬಾಯಿ ಮುಚ್ಚೀನಿ. ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇಲ್ಲೆಲ್ಲ ಒಳಗಡೆ ನೋಡ್ಬೋದು ಈಗ ನೀವು ಎಲ್ಲ ಅರಳು ಬರಾಕತ್ತಾವೆ. ಈ ಟೈಪ್ ಉಪ್ಪು ಒಳಗಡೆ ಹುರ್ಕೊಳ್ಳೋದ್ರಿಂದ ಏನಾಕೈತಿ, ಪಾಪ್ಕಾರ್ನ್ ಒಳಗೂ ಸ್ವಲ್ಪ ಲೈಟಾಗಿ ಉಪ್ಪು ಇರ್ತೈತಿ, ಭಾಳಷ್ಟು ಏನಿರಂಗಿಲ್ಲ. ನಮ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ಇರ್ತೈತಿ. ಈಗ ಒಳಗಡೆ ನೋಡ್ಬೋದು ನೀವು ಇನ್ನೂ ಅರಳು ಬರಾಕತ್ತಾವೆ ಎಷ್ಟು ಮಸ್ತಾಗಿ ಅಂಥೇಳಿ. ಇಲ್ಲಿ ನೋಡ್ರಿ ಈಗ ಫುಲ್ ಎಲ್ಲ ಅರಳು ಬಂದಾವೆ. ಗ್ಯಾಸನ್ನು ಆಫ್ ಮಾಡ್ಕೊಳತ್ತೀನಿ. ಇಲ್ಲೇನು ನೀವು ಬಿಸಿ ಉಪ್ಪು ಒಳಗಡೆ ಹಾಕ್ತಿರಲ್ಲ, 1 ಇಲ್ಲ 2 ಅರಳು ಬರಾಕತ್ತಂದ್ರೆ ಅವಾಗನ ಬಾಯಿ ಮುಚ್ಚಿಬಿಡ್ಬೇಕು. ಬಾಯಿ ಮುಚ್ಚಿಲ್ಲ ಅಂದರೆ ಎಲ್ಲ ಕಡೆ ಸಿಡಿದು ಹೋಗ್ಬಿಡ್ತಾವೆ ಕಾರ್ನ. ಅದಕ್ಕಂಥೇಳಿ ಬಾಯಿ ಮುಚ್ಚನೆ ಈ ಟೈಪ್ ಇಡ್ರಿ, ಅಂದ್ರಷ್ಟು ಅವು ಕರೆಕ್ಟಾಗಿ ಒಂದು ಪಾತ್ರೆ ಒಳಗೆ ನಿಮ್ಗೆ ಸಿಗ್ತಾವೆ. ಈಗ 1-2 ನಿಮಿಷ ಬಾಯಿ ಮುಚ್ಚನೆ ಇಟ್ಟಿದ್ದೆ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಅರಳು ಬಂದಾವ ಅಂಥೇಳಿ. ನೋಡಿದರೆ ಎಷ್ಟು ಕ್ರಿಸ್ಪಿ ಬಂದಾವಂತನೂ ಅನ್ಸಾತೈತಿ. ಹೊರಗಡೆ ಮಳೆ ಇದ್ದಾಗ ಈ ಟೈಪ್ ಪ್ಲೇಟ್ ಒಳಗಡೆ ಪಾಪ್ಕಾರ್ನ್ ಇದ್ರೆ ಅದು ತಿನ್ನೋ ಮಜಾನ ಬೇರೆ. ಅದು ಜಸ್ಟ್ ನೀವು ಸ್ವಲ್ಪ ಸಮಯದಾಗ ನಿಮ್ಗೆ ಯಾವಾಗ ತಿನ್ಬೇಕಂತ ಅನಿಸ್ತೈತಿ ಆವಾಗ ನೀವು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಒಂದು ಪ್ರಿಫರೇಬಲ್ ಅಂದರೆ ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡಿಲ್ಲ, ಹೀಗಾಗಿ ಹೆಲ್ತಿಗೂ ಇದೆ ಭಾಳ ಚಲೋ. ನಾ ಇನ್ನೂ ಕೆಲವೊಂದು ವಿಡಿಯೋ ಒಳಗೆ ಹಾಕೀನಿ ಆಯಿಲನ್ನು ಯೂಸ್ ಮಾಡಿಕೊಂಡು. ಈಗ ಹೊರಗಡೆ ಎಲ್ಲ ನಿಮ್ಮ ಕಾರ್ನನ್ನು ಕೊಡ್ತಾರಲ್ಲ ಆ ಟೈಪ್ ಹೆಂಗೆ ಮಾಡ್ಕೋಬೇಕಂಥೇಳಿ ಅದನ್ನು ನಾನು ನಿಮ್ಗೆ ಮಾಡಿ ಹಾಕಿರ್ತೀನಿ. ಅದು ಆ ವಿಡಿಯೋನು ನೋಡ್ರಿ. ವಾವ್ ದೊಡ್ಡಮ್ಮ, ಮಸ್ತ್ ಖಡಕ್ ಮತ್ತೆ ಟೇಸ್ಟಿಯಾಗಿ ಬಂದಾವು. ಸೂಪರ್ ದೊಡ್ಡಮ್ಮ. ಪಾಪ್ಕಾರ್ನ್ ಮಸ್ತ್ ಬಂದಾವ. ಪೀನಟ್ಸ್ ಮತ್ತು ಪಾಪ್ಕಾರ್ನ್ ಎರಡು ಮಸ್ತ್ ಟೇಸ್ಟಿ ಆಗ್ಯಾವ. ಸೂಪರ್ ದೊಡ್ಡಮ್ಮ.